ವಿಧಾನಸಭೆಯಲ್ಲಿ BL2 BL1 ಕಾರ್ಯಾಗಾರ ನಡೆಸಿರ್ತಾರೆ. ಆ ಕಾರ್ಯಾಗಾರದ ಉದ್ದೇಶ ಏನಪ್ಪ ಅಂದರೆ ಮತದಾರ ಪಟ್ಟಿ 2 ಹತ್ರ 3 ಹತ್ರ 5 ಹತ್ರ ಸತ್ತೋಗಿರೋರು, ತಾತ ತಂದೆ ತಾಯಿ ಸತ್ತೋಗಿರೋದಿದ್ರು ಇವತ್ತು ಅವೆಲ್ಲ ಇರೋರು ಡಿಲೀಟ್ ಆಗಬೇಕು, ಒಂದೇ ಮತದಾರರ ಪಟ್ಟಿಯಾಗಿ ನ್ಯಾಯಯುತವಾಗಿ ಮತ ನಡೆಯಬೇಕು ಅನ್ನೋ ಒಂದು ಉದ್ದೇಶ. ಇದು ನರೇಂದ್ರ ಮೋದಿಯವರ BJPಯವರ ಒಂದು ಸಿದ್ಧಾಂತದ ಉದ್ದೇಶ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮತ ಇರಬೇಕು. ಇಲ್ಲಿ ಮತ ಹಾಕೋದು, ಅಲ್ಲಿ ಮತ ಹಾಕೋದು, ತಿರುಗೋದನ್ನ ಅಲ್ಲಾಗ್ತೀನಿ ಅನ್ನೋದು 7 ಕಡೆ 8 ಕಡೆ ಮತದಾರ ಮಾಡ್ಕೊಂಡಿದ್ದಾರೆ. ಅವನ್ನೆಲ್ಲ ಕಳೆದಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ವಾಲಂಟ್ರಿಯಲ್ಲಿ ನೀವು ಇದನ್ನು ಕರ್ನಾಟಕಕ್ಕೆ ಲಾಂಚ್ ಮಾಡ್ತಾನೆ ನೀವು ಇದರಲ್ಲಿ ವಾಲಂಟ್ರಿಯಾಗಿ ನೀವು ನೋಂದಾವಣೆ ಮಾಡ್ಕೊಂಡು ಮೊದಲನೇ ನಿಮ್ಮ ಅಕ್ಕಪಕ್ಕ ಮನೆಗಳವ್ರಿಗೆ ಹೇಳಿ ನೋಂದಾವಣೆ ಮಾಡಿ, ನಾವು ಹಿಂಗಿದ್ದೀರಿ, ನಮ್ಮ ಮನೇಲಿ ಇಂಥವ್ರಿಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮಗಳಿಲ್ಲ, ಮದುವೆ ಮಾಡಿಕೊಟ್ಟೈತೆ, ನಮ್ಮ ಮಗ ಬೇರೆ ಕಡೆ ಇದ್ದಾನೆ, ನಾವು ಬೇರೆ ಕಡೆ ಇದ್ದೀರಿ, ನಮ್ಗೆ ಇಂಥ ಕಡೆ ವೋಟ್ ಕೊಡಿ ಅಂತೇಳಿ ನಾವು ಮಾಡ್ಕೊಳ್ಳೋಂಥ ಕರ್ತವ್ಯ ಮಾಡಬೇಕು. ಇದು ಜನರ ಜವಾಬ್ದಾರಿಯ ಕೆಲಸ. ಆದ್ದರಿಂದ ಅದಕ್ಕೆ ನಾವು ಪಕ್ಷದಿಂದ BL2 ಅಂತೇಳಿ BL1 ಅಂತೇಳಿ ಮಾಡಿದ್ದೀವಿ. ಒಬ್ಬನ ತಾಲೂಕು ಒಬ್ಬರು BL1 BL2 ಬರೀ ಬೂತ್ ಸಮಸ್ಯೆ. ಈ ಬೂತಲ್ಲಿ ಯಾರ ಮನೆಯಲ್ಲಿ ಯಾರು ಸತ್ತಿದ್ದಾರೆ, ಯಾರು ಬದುಕಿದ್ದಾರೆ, ಯಾರು ದೂರ ಹೋಗಿದ್ದಾರೆ, ಮಗಳ ಮದುವೆ ಆಗಿದ್ದಾರೆ, ಸೊಸೆ ಬಂದಿದ್ದಾಳೆ, ಇವನ್ನೆಲ್ಲ ಸೇರ್ಪಡೆ ಮಾಡೋದು, ತೆಗೆದಾಕುವಂಥ ಕೆಲಸ ಮಾಡ್ತಾಯಿದ್ದೀನಿ. ಸ್ವಚ್ಛ ಪರಿಷ್ಕರಣಾ ಪಟ್ಟಿ ಆಗಬೇಕು, ಮತದಾರರ ಪಟ್ಟಿ ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಆವಾಗ ಎಲೆಕ್ಷನ್ ನಡೆದಾಗ ಸ್ವಚ್ಛವಾಗಿ ಎಲ್ಲರೂ ಬಂದು ಮತ ಹಾಕ್ತಾರೆ. ಅದ್ರ ಬದಲು ಇನ್ನೊಬ್ರು ಯಾರೋ ಬರೋದು, ಸತ್ತೋಗಿರೋದು ಮತ ಹಾಕೋದು, ಇನ್ನೊಬ್ಬರು 2ನೇ ಮತ ಕರ್ಕೊಂಡ್ಬರೋದು, ಅಲ್ಲಿ ಗಲಾಟೆ ಮಾಡೋದು, ಇವನ್ನೆಲ್ಲ ತುಪ್ಸೋದಕ್ಕೋಸ್ಕರ ಇದು ನಡೀತಾ ಇರೋದು. ಇದಕ್ಕೆ ಕಾರ್ಯಾಗಾರ ರೂಪಿಸಿ ಅದನ್ನು ನಿಶ್ಚಿತ ಮೇಡಮ್ನವರು ಈ ಥರ ಮಾಡಬೇಕು, ನೀವು ಈ ಥರ ಇದನ್ನೆಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಚಿಂತಾಮಣಿಯಲ್ಲಿ ಒಳ್ಳೆಯ ಮತದಾರರ ಪಟ್ಟಿ ಆಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ BL2ಗಳು BL1 ಸೇರಿ ಮುಖಂಡರು ಸೇರಿ BJP ಪಕ್ಷದಿಂದ ಈ ಕಾರ್ಯಾಗಾರ ಹಾಕ್ತೀವಿ. ನಾವು ಮತದಾರರ ಪಟ್ಟಿ ನೋಡಿ ಮನೆ ಮನೆ ತಿರುಗಿದ್ರೆ ಮಾತ್ರ ನಾವು ಮುಂದೆ ನಾಯಕರಾಗಲು ಕಾರಣರಾಗ್ತೀವಿ. ಯಾವುದೇ ಗ್ರಾಮ ಪಂಚಾಯತಿ ಎದುರಿಸಬಹುದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರಸಭೆ ಎದುರಿಸಬೇಕು ಅಂದರೆ ಪ್ರತಿ ಮನೆಗೂ ಭೇಟಿ ಕೊಟ್ಟು ಆ ಮನೆ ವಿಚಾರ ತಿಳ್ಕೊಂಡು ಎಷ್ಟು ಜನ ಇದ್ದಾರೆ, ಸತ್ತಿದ್ದಾರ, ಬದುಕಿದ್ದಾರ, ಊರಿಂದ ಆಚೆ ಹೋಗಿದ್ದಾರ, ಇವನ್ನ ಎಲ್ಲಿ ಬದಲಾಯಿಸಬೇಕು, ಎಲ್ಲಿ 2 ಕಡೆ ಮತದಾರರು ಇರ್ತಾರೆ, 3 ಕಡೆ ಮತದಾರರು ಇರ್ತಾರೆ ಅಂದರೆ ಫಸ್ಟ್ ನಮ್ಮ BL2ಗಳು ಗೊತ್ತಾಗಬೇಕು. ಇದು ಕರ್ತವ್ಯ. ನಾವು ಇರಪ್ಪ ಇವರೆಲ್ಲ ಬಂದು ನಮಗೇನೋ ಹೇಳ್ತಾರೆ, ಪಾಠ ಹೇಳ್ತಾರೆ ಅನ್ನೋದು, ಇದನ್ನೇ ಕಲೀರಿ, ನಾಯಕರಾಗ್ತೀರಿ ನೀವು. ಪ್ರತಿ ಊರು ವಿಚಾರ, ಪ್ರತಿ ಬೂತ್ ವಿಚಾರ, ಈ ಮನೆಗೆ ನಾನು ಭೇಟಿ ಕೊಟ್ಟಿದ್ದೆ, ಈ ಮನೆಗೆ 3 ಇದ್ದಾರೆ, ಈ ಮನೆಗೆ 4 ಜನ ಇದ್ದಾರೆ, ಈ ಮನೆಗೆ 2 ಇದ್ದಾರೆ, ನನಗೆ ಕಷ್ಟ ಅನ್ನೋದು ಹೇಳ್ತಾರೆ, ನನಗೆ ವೋಟ್ ಲಿಸ್ಟ್ ಕಾರ್ಡ್ ಇಲ್ಲ, ವೃದ್ಧಾಪ್ಯ ವೇತನ ಇಲ್ಲ, ನನಗೆ ಮನೆ ಇಲ್ಲ, ಮೋರಿ ಇಲ್ಲ, ಇವೆಲ್ಲ ತಗೊಂಡು ಬರ್ಕೊಂಡು ಒಂದು ಲಿಸ್ಟ್ ಮಾಡ್ಕೊಂಡು ಬರಬೇಕು. ಯಾರು ನಿಯತ್ತಾಗಿ BL2ಗಳಲ್ಲಿ ಮನೆ ಮನೆ ಬೂತ್ ಪರಿಷ್ಕರಣೆ ಮಾಡುವಂಥ ಲಿಸ್ಟ್ ಇರ್ತದೆ. ಅವ್ರನ್ನೇ ಕರೆದು ಮುಂದೆ ಮಾತಾಡಿ, ಏನು ಈ ಊರಲ್ಲಿ ಸಮಸ್ಯೆ ಏನು, ಈ ಊರು ನಾವು ಯಾವ ಥರ ತಿದ್ದಬೇಕು, ಈ ಊರಲ್ಲಿ ನಾವು ಏನು ಕೆಲಸ ಮಾಡಬೇಕು ಅಂತೇಳಿ ಈ ಬೂತಲ್ಲಿರೋ ನೀವೆಲ್ಲ ಒಂದು ಪರಿಷ್ಕರಣೆ ಮಾಡಿದ್ರೆ ಚಿಂತಾಮಣಿನೇ ನಾವು ಯಾವ ಥರ ತಿದ್ದಬೋದು, ಎಲ್ಲಿ ಏನು ಸಮಸ್ಯೆ ಇದೆ, ಈ ಸಮಸ್ಯೆ ನಾವು ಯಾವ ಥರ ಸರಿಪಡಿಸ್ಬೋದು, ಜನಗಳಿಗೆ ಏನೇನು ಸಮಸ್ಯೆ ಇದೆ ಮನೆ ಮನೆಯೂ ಆ ಸಮಸ್ಯೆಗಳನ್ನ ನಾವು ಆದಷ್ಟು ಸರಿಪಡಿಸ್ಬೋದು. ರಾಜಕಾರಣಿಗಳು ಅವ್ರಿಗೆ ಯಾವ ರೀತಿ ಅವ್ರಿಗೆ ಸ್ಪಂದನೆ ಕೊಡಬೇಕು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆಗ್ಬೋದು, ನಮ್ಮ MLAಗಳ ಮುಖಾಂತರ ಆಗ್ಬೋದು, ಅವ್ರಿಗೆ ಒಂದು ರೂಪುರೇಷೆ ಕೊಡುವಂಥ ಕೆಲಸ ಆಗ್ತದೆ. ಆದ್ದರಿಂದ ತಾವು ಅಚ್ಚುಕಟ್ಟಾಗಿ ಒಂದು ಬೂತ್ ಕಮಿಟಿ ನೀವು BL2 ಆಗಿ ಆ BL2ನ ಕೆಲಸನ ನೀವು ನಿರ್ವಹಿಸಿದ್ರೆ, ಮನೆ ಮನೆಗೆ ಹೋಗಿ ನೀವು ನಿರ್ವಹಿಸ್ಕೊಂಡು ಬಂದರೆ ನಾವು ಈ ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಸಂದೇಹವಿರೋದು. ಇವತ್ತು ಮನ್ ಕಿ ಬಾತ್ ಇತ್ತು, ಸ್ವಲ್ಪ ಲೇಟ್ ಆಗಿದೆ, ಮನ್ ಕಿ ಬಾತ್ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ BL2ಗಳ ಪರಿಷ್ಕರಣಾ ಸಮಾವೇಶದಲ್ಲಿ ಪಾಲ್ಗೊಂಡು ನಾವು ಮಾಡಬೇಕಾಗಿರುವಂಥ ಕರ್ತವ್ಯಗಳಿಗೆ ಪ್ರಭಾರಿಗಳು ಬಂದಿರ್ತಾರೆ. ಆ ಪ್ರಭಾರಿಗಳ ಮುಖಾಂತರ ನಿಮ್ಮ ಪಂಚಾಯತಿ ವಿಸಿಟ್ ಕೊಟ್ಟು ಯಾರ್ಯಾರು ಮಾಡಿದ್ದೀರಿ ಏನು ಅನ್ನೋದನ್ನ ಪಂಚಾಯತಿ ಟೂರಾಗಿ ಬರ್ತೀರಿ, ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ. ಯಾರ್ಯಾರು ಮಾಡಿದ್ದೀರಿ, ಎಲ್ಲಿ ಮಾಡಿಲ್ಲ ಅನ್ನೋದನ್ನ ನಾವು ತಿಳಿಸಿ ಆ ಹೋಬಳಿ ಮುಖಾಂತರ ನಾವು ಸೇರಬೇಕಾಗ್ತದೆ.
ಪಂಚಾಯಿತಿ ಟೂರ್ ಆದಮೇಲೆ ಅದರಲ್ಲೂ ಪ್ರಭಾರಿಗಳು ನಮ್ಮ ಇನ್ನು ಮುಂದೆ ಬರುವಂಥ ಜಿಲ್ಲಾಧ್ಯಕ್ಷರು ನಮ್ಮ MP ಸಾಹೇಬರು ಬರ್ತಾರೆ ಅಂತ ಹೇಳಿದ್ದಾರೆ, ಸುಧಾಕರ್ ಅವರು. ಆದ್ದರಿಂದ ನಾವು ಈ ಕೆಲಸನ ನಿರ್ವಹಿಸಿ ಪಂಚಾಯಿತಿ ವಯಸ್ಸು ಟೂರ್ ಆದಮೇಲೆ ಜಿಲ್ಲಾ ವಯಸ್ಸಲ್ಲಿ ಅವ್ರನ್ನ ಕರಿಬೇಕು ಅಂತೇಳಿ ಕರೆ ಇರ್ತದೆ. ಆ ಕರೆಗೆ ಎಲ್ಲರೂ ಸೇರಿ ಅದನ್ನ ಕೈ ಜೋಡಿಸೋಣ. ನಾವು ಇದನ್ನು BLA-2 ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲರಿಗೂ ದೇವರ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ತಿಳಿಪಡಿಸ್ತೇನೆ. ಅರ್ಥ ಆಗ್ತಾರಲ್ವಾ? ಆ ದೃಷ್ಟಿಯಲ್ಲಿ ನಮ್ಮ ಅಮಿತ್ ಶಾಜಿ ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, SIR ಅಂದ್ರೆ ಏನಂತ 3D, ಒಂದು ಡಿಟೆಕ್ಟ್, ಒಂದು ಡಿಲೀಟ್, ಇನ್ನೊಂದು ಡಿಪೋರ್ಟ್ ಅಂತ. ಅಂದ್ರೆ ನೀವು ಕಲ್ಲು ಓಟಗಳನ್ನ ಕಂಡಿರೀರಿ, ಡಿಟೆಕ್ಟ್. ಡಿಲೀಟ್ ಅಂದ್ರೆ ಆ ಕಲ್ಲು ಓಟಗಳನ್ನ ತೆಗೆದಾಕ್ರಿ. ಡಿಪೋರ್ಟ್ ಅಂದ್ರೆ ಯಾರು ನುಸುಳ್ಕೊಂಡಿರ್ತಾರೋ ಅದನ್ನ ಒತ್ತು ಹೊರಗಡೆ ಹಾಕ್ರಿ ಅಂತ. ಆಯ್ತಾ? ಆ ದೃಷ್ಟಿಯಲ್ಲಿ ನಿಮಗೆ BLA-2 ಅನ್ನೋದು ಇವತ್ತು ತುಂಬಾ ಪವರ್ಫುಲ್ ಆಗಿರುವಂಥ ಜವಾಬ್ದಾರಿ. ಸರ್ ಹೇಳಿದ್ರು, ಯಾರೇ ಆಗಲಿ BLA-2 ಮಾತ್ರ ಅಧಿಕಾರ ಇರುತ್ತೆ ಆ ಬೂತಲ್ಲಿ ಒಂದು ಹೆಸರನ್ನ ಡಿಲೀಟ್ ಮಾಡ್ಸೋಕ್ಕಾಗಲಿ, ಒಂದು ಹೆಸರನ್ನ ಜಾಯಿನ್ ಮಾಡ್ಸೋದಕ್ಕಾಗಲಿ. ಬೇರೆ ಆಗಲಿ ಮಂಡಲ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ರಾಜ್ಯದವರು ಕೂಡ ನಿಮ್ಮ ಒಂದು ಬೂತಲ್ಲಿ ಒಂದು ಏನು ಯಾರಾದರೂ ಕಲ್ಲೋಟಿದೆ ಅದನ್ನು ಡಿಲೀಟ್ ಮಾಡ್ಸೋಕ್ಕೂ ಆಗಲ್ಲ, ಸೇರ್ಪಡೆ ಮಾಡ್ಸೋಕ್ಕೂ ಕೂಡ ಅಧಿಕಾರ ಇರೋದಿಲ್ಲ. ಹಾಗಾಗಿ ಏನು ಈಗ SIR ಮೋಸ್ಟ್ಲಿ ಏಪ್ರಿಲ್ 5, 6 ಇಲ್ಲ 3ನೇ ತಾರೀಕು ಯಾವಾಗಲೂ ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡೋದಾಗುತ್ತೆ. ಅದು ಬರೀ ನಮಗೆ 90 ದಿನಗಳು ಮಾತ್ರ ಟೈಮ್ ಕೊಡ್ತಾರೆ. ಆ 90 ದಿನಗಳಲ್ಲಿ ನಿಮ್ಮ ಒಂದು ಚಿಂತಾಮಣಿಯ ಭವಿಷ್ಯ ಯಾರ ಕೈಲಿರುತ್ತೆ? ಯಾರ ಕೈಲಿರುತ್ತೆ? BLA-2 ಕೈಲಿರುತ್ತೆ. ಮೋದಿ ನಮ್ಮ ದೇಶದ ಭವಿಷ್ಯಕ್ಕೋಸ್ಕರ 17 ಗಂಟೆಗೆ ಕಾಲ ಕೆಲಸ ಮಾಡ್ತಾ ಇದ್ದಾರೆ. ನೀವು ಅಟ್ಲೀಸ್ಟ್ BLA-2 ಮನೆ ಮನೆಗೆ ದಿನಕ್ಕೆ ಒಂದು 3-4 ಗಂಟೆ ಕೆಲಸ ಮಾಡಿದ್ರೆ ಚಿಂತಾಮಣಿ ಸುರಕ್ಷಿತವಾಗಿರುವಂಥ MLA ಕೈಲಿರುತ್ತೆ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗುತ್ತೆ. ಆಗುತ್ತಾ ಬೇಡ? ಆಗ್ಬೇಕು ಬೇಡವಾ? ಆಗ್ಬೇಕಲ್ವಾ? ಅದರಿಂದ ದಯವಿಟ್ಟು ಇವತ್ತು ಏನು ನಿಮಗೆ ನೀವು ವೋಟರ್ ಲಿಸ್ಟ್ ಕೊಟ್ಟಿದ್ದಾರೋ ಇವತ್ತೇ ನೀವು ಜೊತೆಗಳಲ್ಲಿ ಒಂದು ಕೈಪಿಡಿ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಈ ಥರ ಒಂದು ವೋಟರ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಕುತ್ಕೊಂಡು ನೋಡಿಕೊಂಡು ನೀವು ಈ 2002 ಅಲ್ಲಿ ಯಾವೆಲ್ಲ ಹೆಸರಿತ್ತು, 2025 ಅಲ್ಲಿ ಏನಿದೆ, ಮತ್ತೆ ನೀವು ಆ ಮನೆಗೆ ಭೇಟಿ ನೀಡಿ ಅಲ್ಲಿ ಯಾರಾದರೂ ಹೊಸಬರು 18 ವರ್ಷದ ಮೇಲ್ಪಟ್ಟವರು ಯಾರಾದರೂ ಇದ್ದಾರ ಅವ್ರನ್ನ ಹೇಗೆ ಸೇರ್ಪಡೆ ಮಾಡಬೇಕು, ಮತ್ತು ಯಾರಿಗಾದ್ರೂ ದೆಬ್ಬ ತೀರೋಗಿದ್ರು ಕೂಡ ಆ ಪಟ್ಟಿಯಲ್ಲಿ ಹಾಗೆ ಇದೆಯಾ ಅನ್ನೋ ಹೆಸರನ್ನ ಹೇಗೆ ಡಿಲೀಟ್ ಮಾಡಬೇಕು ಅನ್ನೋದನ್ನ ನೀವು ಮೊದಲೇ ಪಟ್ಟಿ ಮಾಡಿಕೊಂಡು BLO ಅವರ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಆ ಮನೆಗೆ ಹೋಗಿ ನೀವು ನಾಳೆಯಿಂದಾನೇ ಶುರು ಮಾಡಿ. ಅರ್ಥ ಆಯ್ತಾ? ಯಾರ್ದು ಸೇರ್ಪಡೆ ಆಗಬೇಕಂದ್ರೆ ಎಲ್ಲ ಟಿಕ್ ಮಾರ್ಕ್ ಹಾಕ್ಕೊಂಡು ನಿಮಗೆ ಶೀಘ್ರದಲ್ಲಿ ಅಪ್ಲಿಕೇಶನ್ ಕೊಡೋಂಥದ್ದಾಗುತ್ತೆ. SIR ಅನೌನ್ಸ್ ಆಗಿದ ತಕ್ಷಣ ಅಪ್ಲಿಕೇಶನಲ್ಲಿ ಯಾವ್ದ ನಾವು ಆ್ಯಡ್ ಮಾಡಿಸ್ಬೇಕಾಗತ್ತೆ, ಯಾರನ್ನ ಡಿಲೀಟ್ ಮಾಡಿಸ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕಾಗತ್ತೆ. ಮಾಡ್ಬೋದ? ಮಾಡೋಕ್ಕಾಗತ್ತೆ ಇಲ್ವಾ? ಬರೀ 90 ದಿನಗಳು ಮಾತ್ರ ಟೈಮ್ ಇರುತ್ತೆ. ನೀವು ಆ 90 ದಿನಗಳು ಆಗೋದ್ಮೇಲೆ ನಾನು ಈ ಬೂತಲ್ಲಿ ಇವ್ರು ಯಾರ್ದೋ ಒಬ್ಬರದ್ದು ನಾನು ಡಿಲೀಟ್ ಮಾಡಿಸ್ಬೇಕಾಗಿತ್ತು, ಇನ್ಯಾರ್ದೋ ನಾನು ಸೇರ್ಪಡೆ ಮಾಡಿಸ್ಬೇಕು ಅನ್ನೋದಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಿಮ್ಗೆ ಎಷ್ಟೋ ನಿದರ್ಶನಗಳಿದೆ. ಬರೀ ಒಂದೇ ಹೊತ್ತಿಂದ ಸೋತಿರುವಂಥ ಎಷ್ಟೋ ಎಕ್ಸಾಂಪಲ್ಸ್ ಇದೆ ಅಲ್ವಾ? ಆ ಥರ ನಿಮ್ಮ ಚಿಂತಾಮಣಿ ಆಗಬಾರ್ದು. ಹಾಗಾಗಿ 90 ದಿನಗಳು ನಮ್ಮದೆಲ್ಲ ಅಂದ್ಕೊಂಡ್ರೆ ನಾನು ಹೇಳಿದೆ ಅಲ್ವಾ, ಇಲ್ಲಿ ವಿಜಯ ಪತಾಕನ ಆರಿಸ್ಬೋದು. ಹಾಗಾಗಿ ನಿಮ್ಗೆಲ್ಲರಿಗೂ ಗಮನಿಸಿ, ಇವತ್ತು ಯಾರ್ಯಾರು ಕೆಲಸ ಮಾಡ್ತಾರೆ, ಯಾರ್ಯಾರು ಒಳ್ಳೆ ಅನುಭವ ಇದೆ, ಯಾರು ಬೂತಲ್ಲಿ ಸಂಘಟನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಿಮ್ಮನ್ನು ಆಯ್ಕೆ ಮಾಡಿ BLA-2ಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಮುಂದಿನ ದಿನದಲ್ಲಿ ಒಂದು ಐಡೆಂಟಿಟಿ ಕಾರ್ಡ್ ಕೂಡ ಕೊಡ್ತಾರೆ. ಆ ಐಡೆಂಟಿಟಿ ಕಾರ್ಡು ಒಬ್ಬ BLA-1 ಗೆಲ್ತು ಮತ್ತು ನಿಮಗೆ BLA-2 ಮಾತ್ರ ಇರುತ್ತೆ. ಆಮೇಲೆ ನಿಮಗೆ BLA-2ಗಳಿಗೆ ಪ್ರತಿದಿನ ನೀವು ಏನು ಕೆಲಸ ಮಾಡ್ತೀರೋ ಸರಳದಲ್ಲಿ ಅಪ್ಲೋಡ್ ಮಾಡೋಂಥದ್ದಾಗುತ್ತೆ. ಒಂದು ವೇಳೆ ಯಾರಾದರೂ ನಿಮಗೆ ಜಿಲ್ಲೆಯಲ್ಲಿ ಸ್ಪಂದಿಸಿಲ್ಲ, ನಿಮ್ಮ ಒಂದು ಹೆಸರು ಡಿಲೀಟ್ ಮಾಡೋಕ್ಕೆ ಏನು ಕಾರ್ಯ ಅನ್ನೋದನ್ನ